ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಭಾಳ ರುಚಿಕರವಾಗಿ ಮಾಡ್ಕೊಳ್ಳುವಂತಹ ಗೋಲಿ ಬಜ್ಜಿ ಅಥವಾ ಮೈಸೂರು ಬಜ್ಜಿಯನ್ನು ಮಾಡ್ಕೊಳ್ಳೋದನ್ನು ತೋರಿಸ್ತಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಮೈದಾ ಹಿಟ್ಟು, ಹಂಗೆ ಅಕ್ಕಿ ಹಿಟ್ಟನ್ನು, ಒಂದು ಸ್ವಲ್ಪ ಅಡುಗೆ ಸೋಡಾ, ಒಂದು ಸ್ವಲ್ಪ ಮೊಸರು, ಹಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಕೊಬ್ಬರಿ, ಹಸಿಕಾಯಿಯನ್ನು ಸಣ್ಣ ಸಣ್ಣಾಗಿ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಒಂದು 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಕ್ಕರೆ, ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಹಂಗೆ 1 ಚಮಚ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟ ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲಿಗೆ ನಾನು ಇಲ್ಲಿ 2 ಕಪ್ ಆಗುವಷ್ಟು ಮೊಸರನ್ನು ಬಳಸ್ಕೊಂಡು ಮಾಡಕತ್ತಿದ್ದೀನಿ. ಈಗ ಎಷ್ಟು ಜನಕ್ಕೆ ಮಾಡತ್ತೀರಿ, ಎಷ್ಟು ಕ್ವಾಂಟಿಟಿ ಒಳಗೆ ಬೇಕು ನೋಡ್ಕೊಂಡು ಮೊಸರನ್ನು ಬಳಸ್ಕೋಬೇಕು. ಹಂಗೆ ನಾನು ತೊಗೊಂಡಿರೋ ಮೊಸರಲ್ಲಿ ನಾರ್ಮಲ್ ಆಗೈತಿ, ಭಾಳ ಗಟ್ಟಿ ಮೊಸರೇನಿಲ್ಲ. ನಿಮ್ಮ ಹತ್ರ ಭಾಳ ಗಟ್ಟಿ ಮೊಸರು ಇತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಬಳಸ್ಕೊಂಡು ನಡಿತೈತಿ. ಹಂಗೆ ನಾನು ತೊಗೊಂಡಿರುವಂಥ ಮೊಸರಿಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಚಮಚ ಆಗುವಷ್ಟು ಸಕ್ಕರೆ, ಹಸಿಮೆಣಸಿನ್ಕಾಯಿ, ನಾನು ಇಲ್ಲೇ 3-4 ಹಸಿಮೆಣಸಿನ್ಕಾಯಿನ ಬಳಸ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿನ ಬಳಸ್ಕೋಬೇಕು. ಹಂಗೆ ಹಸಿ ಕೊಬ್ಬರಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸೋಡಾನ ಬಳಸ್ಕೊಂಡಿದ್ದೀನಿ. ನಾನು ಇಲ್ಲೇ ಸೋಡಾ ಭಾಳನೂ ಹಾಕೋಬಾರ್ದು, ಭಾಳ ಹಾಕೊಂಡ್ಬಿಟ್ರೆ ಬಜ್ಜಿ ಎಲ್ಲ ಎಣ್ಣೆ ಹಿರ್ಕೊಂಡಾಗ ಆಗಿಬಿಡ್ತಾವೆ. ಹಂಗೆ ಭಾಳ ಕಡಿಮೆನೂ ಹಾಕೋಬಾರ್ದು, ಭಾಳ ಕಡಿಮೆ ಹಾಕೊಂಡ್ರೆ ಬಜ್ಜಿ ಎಲ್ಲ ಗಟ್ಟಿ ಆಗಿಬಿಡ್ತಾವೆ. ಹಂಗೆ ನಾವು ಎಷ್ಟು ಪ್ರಮಾಣದೊಳಗೆ ಮಾಡ್ಕೊಳಕತ್ತೀವಿ ಅದಕ್ಕೆ ನೋಡ್ಕೊಂಡನ ನಾವು ಸೋಡಾನ ಬಳಸ್ಕೋಬೇಕು. ಹಂಗೆ ಸೋಡಾನ ಹಾಕೊಂಡು ಆದ್ಮ್ಯಾಗ ಮೊಸರನ್ನ ಒಂದು 2-3 ನಿಮಿಷ ಚೆನ್ನಾಗೆ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗೆ ಮೊಸರು ಸೋಡಾ ಜೊತೆ ಆ್ಯಕ್ಟಿವ್ ಆಗಿ ಚೆನ್ನಾಗೆ ಉಬ್ಕೊಂಡು ಬರ್ತೈತಿ. ಈ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮೊಸರು ಎಷ್ಟೈತಿ ಅದ್ರೊಳಗೆ ಎಷ್ಟೆಷ್ಟು ಸಾಲ್ತೈತಿ ಅಷ್ಟನ್ನು ಮೈದಾ ಹಿಟ್ಟನ್ನು ಬಳಸ್ಕೊಂಡು ಕಲಿಸ್ಕೊಂಡ್ರೆ ಬಜ್ಜಿ ಚಲೋ ಆಗ್ತಾವೆ. ಒಂದು ಸ್ವಲ್ಪ ನೀರಿನ ಪ್ರಮಾಣ ಹಾಕೋಬೋದು, ಆದರೆ ಭಾಳ ನೀರು ಹಾಕ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಬಜ್ಜಿ ಬರೋಂಗಿಲ್ಲ. ಹೀಗಾಗಿ ನಾನು ಇಲ್ಲ ಮೊಸರದೊಳಗೆ ಎಷ್ಟೇ ಹಿಟ್ಟು ಹಿಡಿತೈತಿ ಅಷ್ಟನ್ನು ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಂಗೆ ಭಾಳನೂ ಕಲ್ಸ್ಕೋಬಾರ್ದು. ಇದನ್ನ ಭಾಳ ಕಲಿಸ್ಕೊಂಡ್ರೆ ಮೈದಾ ಹಿಟ್ಟೆಲ್ಲ ನಾರಾಗಿ ಬಜ್ಜಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹಂಗೆ ಈ ರೆಸಿಪಿ ಭಾಳ ಸುಲಭವಾಗಿ ನೋಡ್ಕೋಬಹುದು. ಸಣ್ಣ ಹಸಿವಿಗೆ ಸಾಯಂಕಾಲಕ್ಕೆ ಟೈಮ್ಗೆ ಅಥವಾ ಬೆಳಗ್ಗೆ ಟಿಫಿನ್ ಟೈಮ್ಗೂ ಒಂದು ಸ್ವಲ್ಪ ರುಚಿಗೆ ಬೇಕಾದಂಗೆ ನೋಡ್ಕೋಬಹುದು. ಹಂಗೆ ನಾನು ಇಲ್ಲೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಳೋದ್ರಿಂದ ಬಜ್ಜಿ ಒಳಗೆಲ್ಲ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವೆ. ಈ ಹಿಟ್ಟನ್ನು ಕಲ್ಸ್ಕೊಳ್ಳೋ ಮುಂದಾಗ ಅತಿಯಾಗಿ ನಾವು ನೀರಾಗಿ ಮಾಡ್ಕೊಳ್ಳೋದು, ಅತಿಯಾಗಿ ಗಟ್ಟಿಯಾಗಿ ನಾದ್ಕೊಳ್ಳೋದು ಮಾಡಬಾರ್ದು. ಹದವಾಗಿ ಕಲಿಸ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಸಾಫ್ಟಾಗಿ ಒಳಗೆಲ್ಲ ಮೆತ್ತಗಾಗಿ ಚೆನ್ನಾಗಿ ಬರ್ತಾವೆ. ಇದನ್ನು ಭಾಳ ನೀರು ಮಾಡಿಕೊಂಡ್ರು ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಮತ್ತು ಬಜ್ಜಿ ಎಲ್ಲ ರೌಂಡ್ ಶೇಪ್ನೂ ತೊಗೊಳಂಗಿಲ್ಲ. ಈ ಥರ ಗಟ್ಟಿ ಒಂದು ಸ್ವಲ್ಪ ಗಟ್ಟಿನೂ ಅಲ್ಲ, ಭಾಳ ತೆಳ್ಳಗೂ ಅಲ್ಲ, ಈ ಥರ ಕಲಿಸ್ಕೊಂಡ್ರೆ ಬಜ್ಜಿ ಭಾಳ ರುಚಿಯಾಗಿ ಬರ್ತಾವೆ. ಹಂಗೆ ಭಾಳ ಚಂದ ರೌಂಡ್ ಶೇಪ್ ಒಳಗೂ ಬರ್ತಾವೆ. ಹಂಗೆ ಇದನ್ನು ಕಲಿಸ್ಕೊಂಡಿಟ್ಟ ಒಂದು ಅರ್ಧ ತಾಸಾದರೂ ನೆನೆಯೋದಕ್ಕೆ ಬಿಡಬೇಕು. ನಮ್ಮ ಹತ್ರ ಟೈಮ್ ಇತ್ತು ಅಂದ್ರೆ 1 ಗಂಟೆವರೆಗೂ ಬಿಟ್ಟರೆ ನಡೀತೈತಿ. ನಾನಿಲ್ಲ ಅರ್ಧ ಗಂಟೆ ಅಷ್ಟೇ ಒಂದು ಸ್ವಲ್ಪ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಭಾಳ ನೆನೆಸೋ ಅವಶ್ಯಕತೆ ಏನಿಲ್ಲ, ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನೆನೆದ್ರೆ ಸಾಕಿ ಹಿಟ್ಟ. ನಾವು ಆಲ್ರೆಡಿ ಮೊಸರನ್ನು ಆ್ಯಕ್ಟಿವ್ ಮಾಡಿದ್ರಿಂದ ಒಂದು ಸ್ವಲ್ಪ ಸೋಡಾನು ಹಾಕಿರೋದ್ರಿಂದ ಹಿಟ್ಟನ್ನು ಜಲ್ದಿನ ನೆನೆದು ಬಿಡ್ತೈತಿ. ಈಗ ಅರ್ಧ ತಾಸು ಅಷ್ಟೇ ನೆನೆಸಿದ್ದೇನೆ ಇದನ್ನ. ಹಂಗೆ ಬಜ್ಜಿ ಮಾಡ್ಕೊಳ್ಳೋ ಮುಂದಾಗ ಒಂದು ಸ್ವಲ್ಪ ನೀರನ್ನು ತೊಗೋಬೇಕು. ಈ ನೀರೊಳಗೆ ಕೈಯನ್ನು ಅದ್ದಿ ಬಜ್ಜಿನ ಎಣ್ಣೆಗೆ ಹಾಕೋದ್ರಿಂದ ಬಜ್ಜಿ ಸರಿಯಾಗಿ ಹಿಟ್ಟು ಬೀಳ್ತೈತಿ. ಹಂಗೆ ಕೈಗೆ ಒಟ್ಟ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ. ನಾನು ಇಲ್ಲೇ ಒಂದು ಹಾಕಿ ತೋರಿಸಿದ್ದೀನಿ ನೋಡಿ ನಿಮ್ಗೆ. ಮೈದಾ ಹಿಟ್ಟಿರೋದ್ರಿಂದ ಕೈಗೆ ಭಾಳ ಅಂಟಂಟು ಆಗ್ತೈತಿ. ಒಂದು ಸ್ವಲ್ಪ ಈ ಥರ ನೀರಿಗೆ ಹಚ್ಕೊಂಡು ಹಾಕೋದ್ರಿಂದ ಬಜ್ಜಿ ಹಿಟ್ಟು ಒಟ್ಟ ಕೈಗೆ ಅಂಟ್ಕೊಳ್ಳೋಂಗಿಲ್ಲ. ಹಂಗೆ ಈ ಸೈಡ್ ಎಣ್ಣೆನೂ ಕಾದತಿ. ಎಣ್ಣೆನೂ ಭಾಳ ಅತಿಯಾಗಿ ಕಾಯಿಸ್ಕೋಬಾರ್ದು. ಅತಿಯಾಗಿ ಎಣ್ಣೆ ಕಾಯ್ತಂದ್ರೆ ಬಜ್ಜಿ ಒಳಗೆಲ್ಲ ಹಸಿ ಉಳಿದ ಮೇಲಷ್ಟು ಕೆಂಪಾಗಿಬಿಡ್ತಾವೆ. ತಿನ್ನೋದಕ್ಕೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಹಂಗೆ ಹಿಟ್ಟಾಗಿ ಉಳಿತೈತಿ ಹಿಟ್ಟು. ಆದರೆ ಭಾಳ ಕಡಿಮೆನೂ ಎಣ್ಣೆ ಕಾದಿರಬಾರ್ದು. ಭಾಳ ಕಡಿಮೆ ಕಾದಿತ್ತಂದ್ರೆ ಬಜ್ಜಿ ಎಣ್ಣೆ ಹಿರ್ಕೊಂಡಾಗ ಆಗ್ಬಿಡ್ತಾವೆ. ಬಜ್ಜಿ ಎಲ್ಲ ಎಣ್ಣೆನಾಗಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ನಾವೀಗ ಕರೆಕ್ಟ್ ಟೆಂಪ್ರೇಚರನ್ನು ನೋಡ್ಕೊಂಡು ಬಜ್ಜಿಯನ್ನು ಹಾಕ್ಕೋಬೇಕು. ನಿಮ್ಗೆ ಗೊತ್ತಾಗ್ತಿರ್ಬೋದಿಲ್ಲ, ಹಾಕಿದ ಕೂಡಲೇ ಎಷ್ಟು ಚಂದ ರೌಂಡ್ ಶೇಪನ್ನು ಆಗ್ಯಾವ. ಅದೇ ಥರ ಕಲರ್ನೂ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು.
ಈ ಥರ ಕಲರ್ ಬಂದ್ರೆ ಬಜ್ಜಿ ಪರ್ಫೆಕ್ಟಾಗಿ ರೆಡಿ ಆದಂಗೆ. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಚಂದ ಕಲರ್ ಬಂದೈತಿ. ಹಂಗೆ ಬಜ್ಜಿನೂ ಒಳಗೆ ಅಷ್ಟು ಮಸ್ತಾಗಿ ಬಂದಿರ್ತಾವೆ. ಇದೇ ಥರ ಬಜ್ಜಿ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ಈ ರೆಸಿಪಿಯನ್ನು ಫಾಲೋ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.